ನಮಸ್ಕಾರ ಸ್ನೇಹಿತರೆ. ಏನು RTO ಇಲಾಖೆಯವ್ರಿಗೆ ಭರ್ಜರಿ ಲಾಭ ಬರ್ತಾ ಇರ್ಬೋದು. ಒಂದು ಕಡೆ ಕಂಪನಿಗಳಿಂದ ಅಧಿಕಾರಿಗಳಿಗೆ ಲಾಭ ಬರ್ತಾ ಇದ್ರೆ, ಇನ್ನೊಂದು ಕಡೆ ದುಡಿದು ತಿನ್ನುವಂತಹ ವ್ಯಕ್ತಿಗಳನ್ನು, ಪ್ಲಾಟ್ಫಾರ್ಮ್ನ ವೇದಿಕೆಗಳನ್ನು ಸಿದ್ಧ ಮಾಡಿಕೊಟ್ಟು ಇವತ್ತು ಅದೇ ಬೈಕ್ ಟ್ಯಾಕ್ಸಿಯವ್ರನ್ನ ಹಿಡಿದು ಸರ್ಕಾರಕ್ಕೆ ಒಂದು ಕಡೆ ಆದಾಯವನ್ನು ಮಾಡ್ಕೊಳ್ತಿರ್ತಕ್ಕಂತಹ ಅಧಿಕಾರಿಗಳನ್ನ ಗಮನಿಸಿದ್ರೆ, ಚೆಸ್ ಆಟಗಾರರಲ್ಲಿ ಇವ್ರು ಏನಾದರೂ ಇದ್ದಿದ್ರೆ ಭಾರತಕ್ಕೆ ವಿಶ್ವದ ಎಲ್ಲ ದೇಶಗಳನ್ನು ಹೊರತುಪಡಿಸಿ ಬರೀ ಗೋಲ್ಡ್ ಮೆಡಲ್ಗಳೇ ಭಾರತಕ್ಕೆ ಅತಿ ಹೆಚ್ಚು ಬಂದಿರತಕ್ಕಂಥವು. ಯಾವುದಾದ್ರೂ ಈ ಥರ ಸರ್ಕಾರಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಚೆಸ್ ಆಟ ಆಡಕ್ಕೆ ಬಿಟ್ಟಿದ್ರೆ ಎಂಥ ನಾಟಕ ಮಾಡ್ತಾರೆ ಅಂದರೆ, ಅವತ್ತು ಗೂಡ್ಸ್ ವಾಹನ ಚಾಲಕರುಗಳು ಹೋರಾಟ ಮಾಡಿದಂಥ ಸಂದರ್ಭಗಳಲ್ಲಿ ಇವರ ಭಾಷಣಗಳಿಗೆ ಹೇಗಿತ್ತು, 4ನೇ ತಾರೀಕು ಸಂಜೆ ಇವರು ಮಾಡುವಂತಹ ಭಾಷಣ ಹೇಗಿದೆ ಅಂದರೆ, ಒಂದು ಆಕ್ರೋಶಭರಿತವಾಗಿರ್ತಕ್ಕಂತಹ ಸಮುದಾಯವನ್ನ ಆ ಕ್ಷಣಿಕಕ್ಕೆ ಹೇಗೆ ತಣ್ಣಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಬಹು ಸೂಕ್ಷ್ಮವಾಗಿ ಕಲ್ತಿದ್ದಾರೆ ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು. ಅವತ್ತು ಗೂಡ್ಸ್ ವಾಹನ ಚಾಲಕರು ಸರಿಸುಮಾರು 2,000 ಜನದ ಹತ್ರ ಬಂದಿರತಕ್ಕಂಥವ್ರಿಗೆ ಕೇವಲ 5 ನಿಮಿಷದ ಭಾಷಣದಲ್ಲಿ 2,000 ಜನನ ವಾಪಸ್ ಮನೆ ಕಳಿಸುವಂತಹ ಕೆಲಸ ಕಾರ್ಯಗಳನ್ನ ಇದೇ ಅಧಿಕಾರಿ ಮಾಡ್ತಾರೆ. ಇವತ್ತು ಕ್ಯಾಬ್ ಚಾಲಕರ ಹಸಿವು ಮತ್ತು ಆಟೋ ಚಾಲಕರ ಹಸಿವನ್ನ ಕೇವಲ ಅದೇ 5 ನಿಮಿಷಗಳಲ್ಲಿ ಒತ್ತಿ ಉರಿತಾ ಇರತಕ್ಕಂತಹ ಒಂದು ಬಹುದೊಡ್ಡ ಆಟೋ ಚಾಲಕರ ಹೊಟ್ಟೆ ಉರಿಯನ್ನ ಹೇಗೆ ನೀರು ಹಾಕಿ ತಣ್ಣಗೆ ಮಾಡ್ಬಿಡ್ತಾರೆ ಅಂದ್ರೆ, ಕೇವಲ 5 ನಿಮಿಷದ ಒಂದು ಸಂಭಾಷಣೆಯಲ್ಲಿ, ಒಂದೇ ಒಂದು ಹೇಳಿಕೆಯಲ್ಲಿ ಇಡೀ ಚಾಲಕ ವರ್ಗವನ್ನ ಸಂಪೂರ್ಣವಾಗಿ ಮಲಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಂಥ ಚಾಕಚಕ್ಯತೆಯ ಅಧಿಕಾರಿಗಳನ್ನ ಸಾರಿಗೆ ಇಲಾಖೆಯಲ್ಲಿ ಕಾಣ್ತಾ ಇದೀವಲ್ಲ, ದ ಗ್ರೇಟ್. ನಾವು ನಿಜವಾಗ್ಲೂ ಕೂಡ ಸಖತ್ತು ಒಳ್ಳೆ ಅಧಿಕಾರಿಗಳನ್ನ ಸರ್ಕಾರ ಆಯ್ಕೆ ಮಾಡಿ ಆಯಾ ಕಟ್ಟಿನ ಜಾಗಗಳಲ್ಲಿ ಸ್ವಲ್ಪವೂ ಕೂಡ ಕಾನೂನು ಸುವ್ಯವಸ್ಥೆ ಕೆಡದೆ ಇರೋ ರೀತಿಯಲ್ಲಿ ಕುಂಡ್ರಿಸಿದೆಯಲ್ಲ, ಇಸ್ ದ ಗ್ರೇಟ್ ಗವರ್ನಮೆಂಟ್ ಇನ್ ಕರ್ನಾಟಕ, ಇಸ್ ದ ಕಾಂಗ್ರೆಸ್. ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು ಇಂಥ ಸರ್ಕಾರಗಳಿಗೆ. ಅದಲ್ಲದೆ ಸ್ನೇಹಿತರೆ, 5ನೇ ತಾರೀಕು ಬೆಳಗ್ಗೆನೆ ಅದೇ ಅಧಿಕಾರಿ ರಸ್ತೆಗೆ ಬಂದು ಗಾಡಿಗಳನ್ನ ಹಿಡಿತಾರ್ರಿ. ಹೆಂಗಿರ್ಬೇಕು ಇಂಥ ಅಧಿಕಾರಿಗಳನ್ನ ಪಡೆದಂಥ ಸಾರಿಗೆ ಇಲಾಖೆ ಗ್ರೇಟ್ ಅಲ್ವಾ? ಅದಕ್ಕೆ ಅಲ್ವಾ ಇವತ್ತು ಸಾರಿಗೆ ಇಲಾಖೆ ನಿಗಮ ಮಂಡಳಿಗೆ ಇಲ್ಲಿ ಬರ್ತಕ್ಕಂತಹ ಸೆಸ್ಸನ್ನ ಪ್ರತಿ ತಿಂಗಳು ಕೂಡ ಕಾರ್ಮಿಕರ ಇಲಾಖೆಗೆ ಹಂಗೆ ಕಳಿಸ್ತಾ ಇದೆ, ಚಾಲಕರುಗಳ ಕಷ್ಟದ ಕುಟುಂಬಗಳಿಗೆ ನೆರವಾಗ್ಲಿ ಅಂತೇಳಿ. ಮೇಡಮ್ ಅವರು ಹೇಳ್ತಾರೆ, ಎಜುಕೇಟೆಡ್ಗಳೆಲ್ಲ ಬಂದು ನೀನ್ ಸ್ಕೂಲ್ ಕಾಲೇಜ್ ಹುಡುಗನೇನಪ್ಪ ನೀನು ಅಂತ. ಅಂದ್ರೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಆ ಮೇಡಮ್ ಅವ್ರಿಗೆ. ಒಂದು ಸಮುದಾಯ ಹಾಳಾಗ್ತಾ ಇದೆ, ಒಂದು ಸಮುದಾಯದ ಉಳಿವಿಗಾಗಿ ನಾವು ಏನೆಲ್ಲ ಮಾಡಬೇಕು ಅಂತಕ್ಕಂತಹ ವಿಚಾರವಾಗಿ ಇಂತಹ ದಷ್ಟವಾದ ಅಧಿಕಾರಿಗಳನ್ನ ಇನ್ಮೇಲೆ ಯಾವನಾರ ಚಾಲಕರುಗಳು ಆ ಮೇಡಮ್ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ಏನಿಲ್ಲ, ಮೇಲೆ ನಿಮ್ಮನ್ನ ಕರ್ಕೊಂಡೋಗಿ ಆ ಮೇಡಮ್ ಮುಂದೆ ನಿಲ್ಲಿಸಿ ಚೀಮಾರಿ ಹಾಕಿ ಕಳಿಸುವಂತ ಕೆಲಸ ಮಾಡ್ಬಿಡ್ತೀವಿ. ಅಂತಹ ಅಧಿಕಾರಿಗಳನ್ನ ಸಾರಿಗೆ ಇಲಾಖೆ ಪಡೆದಿರ್ತಕ್ಕಂಥದ್ದೇ ಪುಣ್ಯ. ಗೊತ್ತಾ ನಿಮಗೆ? ನೀವೇ ಇನ್ನು ಬೆಳಗ್ಗೆ 8 ಗಂಟೆಗೆ ಡ್ಯೂಟಿಗೆ ಬಂದಿರಲ್ಲ. ಮೇಡಮ್ ಅವ್ರು ಅಷ್ಟೊತ್ತಿಗೆ ಡ್ಯೂಟಿಗೆ ಬಂದು 8 ಗಂಟೆಗೆ ನಿಂತ್ಕೊಂಡು ವೆಹಿಕಲ್ಗಳನ್ನ ರಸ್ತೆಯಲ್ಲಿ ಹಿಡಿದು ಬರೆದು ಚೆಕ್ ರಿಪೋರ್ಟ್ ಬರೀತಾರೆ. ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ಇದುವರೆಗೂ ಕೂಡ, ನಾನು ನೋಡಿದ್ದೆ ಮೊನ್ನೆ 5ನೇ ತಾರೀಕು ಮೇಡಮ್ ಅವ್ರನ್ನ. ಇಂಥ ಒಬ್ರು ದಷ್ಟವಾದ ಅಧಿಕಾರಿನ ಸಾರಿಗೆ ಇಲಾಖೆಯಲ್ಲಿ ಇಟ್ಕೊಂಡು ನಾವು ನೋಡಿದ್ರೆ ಎಲ್ಲಿ ನಿಂತ್ಕೊಂಡಿರ್ತ ಕುಂತಲ್ಲೆಲ್ಲ ಭ್ರಷ್ಟರು ಎಮ್ಮೆ ಚರಮದವರು ಅಂತ ಬೈತಾ ಇರ್ತೀವಿ. ನಮಗೆ ನಿನ್ನೆ 5ನೇ ತಾರೀಕಿಗೆ ಗೊತ್ತಾಗಿದ್ದು ಇಂಥ ಒಬ್ಬ ಅಧಿಕಾರಿಯನ್ನ ನಾವು ಪಡೆದಿದ್ದೀವಿ. ಇವರನ್ನ ಇಟ್ಕೊಂಡು ಮುಂದೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ತಾವುಗಳು ಅರ್ಥೈಸ್ಕೋಬೇಕು ಚಾಲಕರುಗಳು. ನಿಮ್ಗಿನ್ ಮೇಲೆ ಏನೂ ಕಷ್ಟ ಇರೋದೇ ಇಲ್ಲ. ನೋಡಿ, ಬೇಕಾದ್ರೆ ಅವ್ರು ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿಯನ್ನ ಹಿಡಿದು 1 ಲಕ್ಷ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಅವನು ಯಾರೋ ರ್ಯಾಪಿಡೋ ಕಂಪನಿಯ ಮೂಲ ಅಂತ ಯಾವುದೋ ಬೇರೆ ಇದೆಯಂತೆ, ಅದೇ ಹೇಳ್ತದೆ ನನ್ನ ಹತ್ರ 6 ಲಕ್ಷ ಬೈಕುಗಳು ಇವತ್ತು ಕರ್ನಾಟಕದಲ್ಲಿ ರನ್ ಆಗ್ತಾ ಇದೆ ಅಂತ. ಇವರಿಬ್ಬರು ತಿಕ್ಕಾಟದಲ್ಲಿ 1 ಲಕ್ಷ ಇದಾವೋ 6 ಲಕ್ಷ ಇದಾವೋ, ಇಲ್ಲ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಬೈಕುಗಳನ್ನ ಹಿಡಿದು ದಂಡ ಹಾಕ್ತಾರ? ಕಾದ್ ನೋಡ್ಬೇಕ್ರಿ. ಇವರೆಲ್ಲ ಕಾನೂನು ಹೈಕೋರ್ಟಿಂದ ಡಿಸಿಷನ್ಗಳು ಬಂದಿರೋದನ್ನೆಲ್ಲ ಇವ್ರು ಅಕ್ಷರಗಳನ್ನ ಓದಿ, ಅದರಲ್ಲೂ ಆಟೋ ಚಾಲಕರುಗಳು ಅಂದ್ರೆ ಇವ್ರಿಗೆ ತುಂಬಾ ಪ್ರೀತಿ. ಎಷ್ಟು ಪ್ರೀತಿ ಅಂದ್ರೆ, ನೀವು ಆಟೋ ಚಾಲಕರು ಲಗೇಜ್ ಅನ್ನು ತುಂಬಿಕೊಂಡು ಹೋದ್ರು ಕೂಡ ಅವ್ರು ನಿಮ್ಮನ್ನು ಕೇಳಲ್ಲ. ನಿಮ್ಮ ಆಟೋದಲ್ಲಿ ಕಲ್ಲರ್ ಜೆರಾಕ್ಸ್ ಪರ್ಮಿಟ್ ಇಟ್ಕೊಂಡು ನೀವು ಗಾಡಿನ ಓಡಿಸಿದ್ರು ಕೂಡ ಅವ್ರು ನಿಮ್ಮನ್ನು ಕೇಳಲ್ಲ. ಆಮೇಲೆ ಬಾಂಗ್ಲಾದಿಂದ ಬಂದಿರತಕ್ಕಂಥವ್ರು ಕೂಡ ಆಟೋ ರಿಕ್ಷಾನ ರನ್ ಮಾಡಿದ್ರೆ ಬೆಂಗಳೂರಿನಲ್ಲಿ, ನೀವು ಇಲ್ಲಿಗಲ್ಲು ಅಂತ ಅವ್ರು ಇದುವರೆಗೂ ಕೂಡ ಹೇಳೇ ಇಲ್ಲ. ಆಮೇಲೆ ನೀವು ಎಂಥ ಅಡ್ವರ್ಟೈಸ್ಮೆಂಟ್ ಟಾಪ್ ಹಾಕೊಳ್ರಿ, ಯಾವ ಕಂಪನಿ ಪ್ರಚಾರ ಮಾಡ್ರಿ, ನೀವು ಯೂನಿಫಾರ್ಮ್ ಹಾಕೊಳ್ತಿದ್ರು ಪರವಾಗಿಲ್ಲ, ಚಡ್ಡಿ ಹಾಕೊಂಡು ಬಂದು ಗಾಡಿ ಓಡಿಸಿದ್ರು ಪರವಾಗಿಲ್ಲ. ಮೇಡಮ್ ಅವರು ಎಷ್ಟು ನೀಟಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಆಟೋ ಚಾಲಕರುಗಳ ಮೇಲೆ ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ, ಎಷ್ಟು ಒಲವನ್ನ ಇಟ್ಕೊಂಡಿದ್ದಾರೆ ಅಂದ್ರೆ, ನೀವುಗಳು ಮಾತ್ರನೇ ಸರಿ ಇಲ್ಲ.
ಇಡೀ ಸಾರಿಗೆ ಇಲಾಖೆ ಆಟೋ ಚಾಲಕರ ಪರವಾಗಿದೆ. ಅದರಲ್ಲೂ ಇಂಥ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವರು ನಮ್ಮ ಪರವಾಗಿದ್ದಾರೆ ಅಂದ್ರೆ ನಾವು ನಾಳೆಯಿಂದ ಟಾಪ್ ಮೇಲೆ ಸಿಮೆಂಟ್ ಚೀಲ ಹಾಕೊಂಡು ಹೋಗ್ಬೋದು, ಆಮೇಲೆ ಲಗೇಜ್ ಹೊಡಿಬೋದು, ಏನಾರ ಹಾಕೊಳ್ರಿ, ಏನಾರ ಹಾಕೊಳ್ರಿ. ನೀವು ನಾಳೆ ಹೇಳಲ್ಲ ಅದನ್ನ ಅದನ್ನು ಮಾಡಿದ್ರು ನಿಮ್ಮನ್ನು ಯಾರೂ ಕೇಳಲ್ಲ. ಯಾಕಂದ್ರೆ ಇವತ್ತು ಉತ್ತರ ಪ್ರದೇಶದಿಂದ, ವೆಸ್ಟ್ ಬೆಂಗಾಲ್ನಿಂದ ಬಂದಿರತಕ್ಕಂತಹ ವಾಹನಗಳು, ಅದರಲ್ಲೂ ಅಲ್ಲಿಂದ ಟೂ ವೀಲರ್ಗಳನ್ನ ರೈಲ್ವೆನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ದಂಡಿಯಾಗಿ ದಂಡು ರೈಲು ನಿಲ್ದಾಣದಲ್ಲಿ ಇಳಿಸ್ಕೊಂಡು ಸರ್ಕಾರಿ ಜಾಗಗಳಲ್ಲಿ ಟೆಂಟ್ಗಳನ್ನು ಹಾಕೊಂಡು ಇಡೀ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟನ್ನೇ ಹಾರ್ದು ಊರ್ ಬಾಗ್ಲು ಮಾಡ್ತಾ ಇದ್ರು ಕೂಡ ನನಗೆ ಬರ್ತಾ ಇದೆ. ನಾನು ಎ ಸಿ ರೂಮಲ್ಲಿ ಆರಾಮಾಗಿ ಕೂತಿದ್ದೀನಿ, ಗಾಜಿನ ಮನೆಯಲ್ಲಿ ಕೂತಿದ್ದೀನಿ ಅಂತಕ್ಕಂಥದ್ದನ್ನ ಮರ್ತ್ಬಿಟ್ಟವ್ರೆ. ಅವ್ರು ಕೂತಿರೋದು ಗಾಜಿನ ಮನೆಯಲ್ಲಿ ಅನ್ನೋದನ್ನ ಮರ್ತ್ಬಿಟ್ಟವ್ರೆ. ಹಾಗಾಗಿ ಇನ್ಮೇಲೆ ಯಾವುದೇ ರೀತಿಯಾದ ಸಮಸ್ಯೆಗಳು ಆಟೋ ಚಾಲಕರುಗಳಿಗೆ ಬರೋದಿಲ್ಲ ಅನ್ನೋದಕ್ಕೆ ಅವರು ನೇರವಾಗಿ ಅವರೇ ಬಂದು ರಸ್ತೆಯಲ್ಲಿ ನಿಂತು ವಾಹನಗಳನ್ನ ಹಿಡಿದು ಇವತ್ತು ಚೆಕ್ ರಿಪೋರ್ಟ್ಗಳನ್ನ ಬರೀತಿರೋದಂತ ಗಮನಿಸಿದಂಥ ಸಂದರ್ಭದಲ್ಲಿ ಇದು ನಿಜವಾಗ್ಲೂ ಕೂಡ ಒಳ್ಳೆಯ ಅಧಿಕಾರಿಯ ಬೆಳವಣಿಗೆ.